ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಹಲೋ, ಹೇಳಿ ಅಕ್ಕ. ಏನಮ್ಮ ಸೋಹಿನಿ, ಇದೇನ್ ರೂಮ್ ತರ ಇದೆಯಾ? ಗಂಡ್ ಮಕ್ಳೇ ಪರವಾಗಿಲ್ಲ, ಎಷ್ಟೋ ನೀಟಾಗಿ ಇಟ್ಕೋತಾರೆ. ಅಲ್ಲ, ಸ್ನಾನ ಮಾಡಿರೋ ಬಟ್ಟೆ ಟವಲು ಎಲ್ಲ ಎಲ್ಲಂದ್ರಲ್ಲಿ ಬಿಸಾಕ್ ಹೋಗಿದ್ದೀರಾ? ರೂಮ್ ತುಂಬಾ ಬರೀ ಕಸನೇ ಇದೆ, ಸ್ವಲ್ಪ ನೀಟಾಗಿ ಇಟ್ಕೋಬೇಕಲ್ವಾ? ಅಕ್ಕ, ನೀನ್ ಹೀಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಕೊಡಿಲಿ ನೋಡಮ್ಮ, ರೂಮ್ ಒಳಗೆ ಡಸ್ಟ್ಬಿನ್ ಇರ್ಬೇಕು, ಆದ್ರೆ ರೂಮೇ ಡಸ್ಟ್ಬಿನ್ ಆಗಿರ್ಬಾರ್ದು. ನೀವೇನ್ ಅನ್ಕೊಂಡಿದ್ದೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾವು ನಿಮ್ಗೆ ದುಡ್ಡು ಕೊಡ್ತಾ ಇದೀವಿ, ತಿಂಗಳಿಗೆ 15,000. ಅಷ್ಟು ಕೊಟ್ಟು ನಿಮ್ಮ ಹತ್ರ ಈ ಮಾತು ಕೇಳಿಸ್ಕೋಬೇಕು. PG ಅಂದ್ರೆ ಹಂಗೇನೆ, ನಾವು ಹೆಂಗ್ ಬೇಕಾದ್ರೂ ಇರ್ತೀವಿ, ಎಷ್ಟು ಕಸ ಬೇಕಾದ್ರೂ ಹಾಕ್ತಿವಿ. ನೀವ್ ಅದನ್ನ ಕ್ಲೀನ್ ಮಾಡಿ, ಬೆಡ್ ನ ನೀಟ್ ಮಾಡಿ, ಬಾತ್ರೂಮ್ ನ ವಾಶ್ ಮಾಡೋದು ಅದು ನಿಮ್ ಜವಾಬ್ದಾರಿ. ಏನಮ್ಮ, ದುಡ್ಡಿಂದ ಅಳಿತಾ ಇದ್ಯಾ? ಅಳಿಲೇಬೇಕು. ದುಡ್ಡು ಇಲ್ದೆ ನೀವು ಒಳಗಡೆ ಬಿಡ್ಕೊಂಡ್ಬಿಡ್ತೀರಾ? ಇಲ್ಲ ತಾನೆ, ತಗೊಂಡಿರೋ ಕಾಸ್ಗೆ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು. ನೋಡಿ, ನಾನು ಆಫೀಸಿಂದ ಬರೋಷ್ಟ್ರಲ್ಲಿ ಎಲ್ಲ ಕ್ಲೀನ್ ಆಗಿರ್ಬೇಕು, ನೆನ್ಪಿರ್ಲಿ. ಏಯ್, ನೋಡ್ದ್ಯಕ್ಕ, ಎಷ್ಟು ಕೊಬ್ಬಿಯೊಳಿಗೆ ದುಡ್ಡು ಕೊಡಲ್ವಾ ಕ್ಲೀನ್ ಮಾಡಿ ಅಂತ ಮುಖ ಕೊಡ್ದಂಗೆ ಹೇಳ್ತಾಳೆ. ಸದ್ಯ ಫೋನು ಎದ್ರಿಗಿದ್ದಿದ್ರೆ ಮುಖಕ್ಕೆ ಹೊಡಿತಾ ಇದ್ಲೋ ಏನೋ. ಅಕ್ಕ, ಒಂದಿನ ಆದ್ರೆ ನೀನ್ ಕ್ಲೀನ್ ಮಾಡ್ತೀಯಾ, ಪ್ರತಿದಿನ ಹೀಗೆ ಆದ್ರೆ ಕೆಲಸದವ್ರನ್ನ ಇಡ್ಬೇಕಾಗುತ್ತೋ ಏನೋ. ಸುಮ್ಮನೆ ಮೈ ಮೇಲೆ ಹೇಳ್ಕೊಂಡ್ವಿ ಅಂತ ಅನ್ನಿಸ್ತಿದೆ ಕಣೆ. ಚಚೆ, ಹಾಗೆಲ್ಲ ಅನ್ಕೋಬೇಡ ಗೌರಿ. ಸ್ಕಂದ ಪ್ರಾಣಿ ಇದ್ದಿದ್ರು ನಾನು ಕ್ಲೀನ್ ಮಾಡ್ಬೇಕಿತ್ತಲ್ವಾ? ಇವರು ನಮ್ಮ ಮಕ್ಕಳಿದ್ದ ಹಾಗೆ. ಏನೋ ನೀನು ಕರೆದು ತೋರಿಸ್ದೆ ಅಂತ ನಾನೊಂದು ಮಾತು ಕೇಳಿದೆ ಅಷ್ಟೆ. ಪರವಾಗಿಲ್ಲ ಬಿಡು, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ, ನೀನು ಬಾ. ಬಾ. ಎಂತ ಮರ್ರಿ ನೀವು, ನಾನು ಗಾಬರಿ ಆಗೋದೆ. ಗಾಬರಿ ಆಗ್ಬಿಡಿ ಮರ್ರೆ, ಎಂತ ಲೇಟ್ ಆಯ್ತಾ? ಯಾರು ನಮ್ಮನ್ನು ಬಿಟ್ಟಿದ್ದು? ಸಾರಿ. ಅಯ್ಯೋ, ನಾನೇ ನೀವು ಹೆತ್ತು ತಂದೆನಾ? ನನ್ನ ಯಾಕೆ ಸಾರಿ ಕೇಳ್ತೀರಿ? ನಾನು ಯಾವಾಗ ಸರ್ ನಿಮ್ಮ ಹತ್ರ ಸಾರಿ ಕೇಳಿದೆ? ಅಲ್ಲ, ಈಗ ಸಾರಿ ಅಂದ್ರಲ್ಲ, ಹೋಗ್ಲಿ ಬಿಡಿ. ಯಾರದು? ಸರ್, ನಾನು ನಿಮ್ಮನೇಲಿ PG ಇರ್ಬೋದಷ್ಟೇ, ಬಟ್ ನಿಮಗೆ ನನ್ನ ಪರ್ಸನಲ್ ವಿಷಯದಲ್ಲಿ ತಲೆ ಹಾಕುವಂಥ ಅವಶ್ಯಕತೆ ಯಾವುದೂ ಇಲ್ಲ, ಆಯ್ತಾ? ನಂಗೆ ಇದು ಇಷ್ಟ ಕೂಡ ಆಗೋದಿಲ್ಲ. ಹಾಗಲ್ಲ, ಅದು ಎಷ್ಟೇ ಆಗಲಿ ನೀವೊಂದು ಹೆಣ್ಮಗಳು, ಇಷ್ಟೊತ್ತಲ್ಲಿ ನಾವೇ ಹೊರಗಡೆ ಬರೋದಕ್ಕೆ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಯಾರೋ ಬಂದು ನಿಮ್ಮನ್ನು ಡ್ರಾಪ್ ಮಾಡಿ ಹೋಗ್ತಾರೆ ಅಂದರೆ 100 ಪ್ರಶ್ನೆ ಹುಟ್ಟೋದು ಸಹಜ ಅಲ್ವಾ? ಹಾಗಾಗಿ ಕೇಳ್ತಾ ಇದ್ದೀನಿ. ನಾನು ಕೂಡ ಅದನ್ನೇ ಹೇಳ್ತಾ ಇರೋದು ಸರ್. ನನ್ನನ್ನು ಯಾರು ಬೇಕಾದ್ರೂ ಡ್ರಾಪ್ ಮಾಡ್ತಾರೆ, ಎಷ್ಟೊತ್ತಿಗೆ ಬೇಕಾದ್ರೂ ಡ್ರಾಪ್ ಮಾಡ್ತಾರೆ. ಅದನ್ನೆಲ್ಲ ಕೇಳಿಕೆ ನೀವು ಯಾರು ಅಂತ? ಹಾ, ಇದು ನನ್ನ ಲೈಫ್ ಸರ್, ನಾನು ಕಟ್ಕೊಂಡ್ರ ಲೈಫು. ಇಷ್ಟೆಲ್ಲ ಕೇಳಿಕೆ ನಿಮ್ಗೆ ಎಂತ ಹಕ್ಕುಂಟು? ನೀವು ಈ PG ಓನರ್ ಅಂತ ನಿಮ್ಗೆ ಇಷ್ಟು ಮರ್ಯಾದೆ ಕೊಡ್ತಾ ಇದ್ದೇನೆ ಅಲ್ಲ, ನನ್ನ ಮನೆಯವರೇ ಎಂತ ಕೇಳುದಿಲ್ಲ, ನೀವೆಂತ ಕೇಳುದು ನನ್ನ ಹತ್ರ? ಹಾ, ತಪ್ಪು ತಿಳಿಬೇಡಿ, ನೀವು ನಮ್ಮ ಮನೇಲಿ ಇದ್ದೀರಾ ಅಂತ ಕೇಳ್ತಿಲ್ಲ. ನೀವು ನಮ್ಮ ಮನೇಲಿ ಇರೋದ್ರಿಂದ ನಿಮ್ಮ ಜವಾಬ್ದಾರಿ ನಮ್ದು ಅಂತ ಕೇಳ್ತಾ ಇದ್ದೀನಿ. ನೋ ಥ್ಯಾಂಕ್ಸ್, ಅದನ್ನ ನಾನೇ ನೋಡ್ಕೊಳ್ತೇನೆ. ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಕಿರಿಯ ಯಾವಾಗಲೂ ಮುಗಿಯಲ್ಲ. ನನ್ನ ಫೇರ್ ಬಿಸ್ನೆಸ್ಸಾ? ಛೇ, ಹೆಣ್ಮಕ್ಳಿಗೆ ಏನಾದ್ರು ತೊಂದರೆ ಆದರೆ ಹೆತ್ತವ್ರಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನನಗೆ ಗೊತ್ತು. ಪಾಪ ಗಿರಿಗೆ ವಿಷಯ ಗೊತ್ತಾದರೆ ಎಷ್ಟು ಸಂಕಟ ಪಡ್ತಾಳೆ. ಇಲ್ಲ, ಅವಳಿಗೆ ವಿಷಯ ಹೇಳಬಾರ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.